ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 8 ದಿನಗಳಿಂದ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಜಿಲ್ಲಾಡಳಿತದ ಭವನದ ಹೊರಗಡೆ ಟೆಂಟ್ ಹಾಕ್ಕೊಂಡು ಕಳೆದ 8 ದಿನಗಳಿಂದನೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು 2023ರ ಚುನಾವಣೆಯಲ್ಲಿ ಇವಾಗ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರಿಗೆ ಭರವಸೆ ಕೊಟ್ಟಿತ್ತು, ಏನಂದರೆ ನಿಮ್ಮನ್ನು ಕಾಯಂ ಮಾಡ್ಕೊಳ್ತೇವೆ ಅಂತ. ಆದರೆ ಈವರೆಗೂ ಕೂಡ ಕಾಯಂ ಮಾಡ್ಕೊಳ್ತಾ ಇಲ್ಲ. ಇವಾಗ UGC ಪ್ರಕಾರ ನೀವು ಅನರ್ಹರಂತ ಹೇಳ್ತಾ ಇದ್ದಾರೆ. ಸೆಟ್ಟು ನೆಟ್ಟು ಮತ್ತು PhD ಪೂರ್ಣ ಆದಂಥವರಿಗೆ ಮಾತ್ರ UGCಯಲ್ಲಿ ಅರ್ಹತೆ ನೀಡ್ತಾ ಇದ್ದಾರೆ. ಇದು ಈ ಅತಿಥಿ ಉಪನ್ಯಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಕಳೆದ 15ರಿಂದ 20 ವರ್ಷಗಳ ಕಾಲ ಇವಾಗ ಸೇವೆ ಮಾಡಿದ್ದೇವೆ, ಆದರೆ ಇವಾಗ ನಮಗೆ ಸೇವಾ ಭದ್ರತೆ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ 2023ರ ಚುನಾವಣೆಯಲ್ಲಿ ನಿಮಗೆ ಸೇವಾ ಭದ್ರತೆ ಕೊಡ್ತೇವೆ ಅಂಥೇಳಿ ಉಪನ್ಯಾಸಕರಿಗೆ ಹೇಳಿತ್ತು, ಆದರೆ ಈವರೆಗೂ ಕೂಡ ಅವರಿಗೆ ಸೇವಾ ಭದ್ರತೆ ಸಿಕ್ಕಿಲ್ಲ. ಹೀಗಾಗಿ ಏನು ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಶಿಕ್ಷಕರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ಏನು ಬೇಡಿಕೆ ಇಟ್ಟಿದ್ರಿ ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೇವೆ ಅಂತೇಳಿ ಇವಾಗ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ದಯಾಮರಣಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನಮಗೆ ಏನು ಕಳೆದ 15ರಿಂದ 20 ವರ್ಷಗಳನ್ನು ಸೇವೆ ಮಾಡಿದ್ದೇವೆ, ಆದರೆ ಇವಾಗ ನಮಗೆ ವೇತನ ಇಲ್ಲದಂತೆ ಬದುಕು ಸಾಗಿಸಲು ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾವೆ. ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂತೇಳಿ ರಾಷ್ಟ್ರಪತಿಗಳಿಗೇನು ಕೂಡ ಇಲ್ಲಿಯ ಅತಿಥಿ ಉಪನ್ಯಾಸಕರು ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾತು ಕೊಟ್ಟಿದೆ, ಇವಾಗ ಮಾತು ತಪ್ಪಿದೆ ಅಂತೇಳಿ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ದಯಮಾಡಿ ದಯಾಮರಣ ಕೊಡಿ ಅಂಥೇಳಿ ಮಂಜೂರು ಮಾಡ್ಕೋಬೇಕಂಥೇಳಿ ಶಿಕ್ಷಕಿಯರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅವರನ್ನು ಕೇಳೋಣ. ಮೇಡಮ್, ಈಗ 2023ರ ಚುನಾವಣೆಯಲ್ಲಿ ಯಾವ ರೀತಿ ಭರವಸೆ ಕೊಟ್ಟಿದ್ರು, ಈ ಭರವಸೆ ಏನಾಗಿದೆ ಈಗ? ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ 2023ರಲ್ಲಿ ತಮ್ಮ ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ರಿ, ರಾಜ್ಯಾದ್ಯಂತ ಇರುವಂತಹ ಅತಿಥಿ ಉಪನ್ಯಾಸಕರನ್ನು ಕಾಯಮಾತಿ ಮಾಡ್ತೀವಿ ಅಂಥೇಳಿ ತಮ್ಮ ಪ್ರಣಾಳಿಕೆ ಒಳಗೆ ಹಾಕಿಕೊಂಡು ನಮ್ಮನ್ನು ಈಗ ಏನು ಯಾವುದೇ ರೀತಿಯಾದಂತಹ ಕಾನೂನಿಲ್ಲದೆ 6,000 ಜನ ಕುಟುಂಬದ ಶಿಕ್ಷಕರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ. ಇವತ್ತು ಅವರು ಏನಾದರೂ ನಾವು 8 ದಿನದಿಂದ ಸತತವಾಗಿ ಈ ಒಂದು ಸ್ಟ್ರೈಕನ್ನು ಮುಂದುವರಿಸಿದ್ದೇವೆ. ಅವರು ಬರುವಂತಹ ಗುರುವಾರ ದಿನ ಕ್ಯಾಬಿನೆಟ್ ಒಳಗೆ ನಮಗಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಮ್ಮ 6,000 ಶಿಕ್ಷಕರನ್ನು ಸೇವೆ ಭದ್ರತೆಯನ್ನು ಕೊಡದೇ ಇದ್ದರೆ ನಾವು ದಯಾಮರಣವನ್ನು ಹೊಂದ್ತೇವೆ. ಯಾಕಂದರೆ ಆಲ್ರೆಡಿ ನಾವು ರಾಷ್ಟ್ರಪತಿಗೆ ದಯಾಮರಣ ಪತ್ರವನ್ನು ಬರೆದಿದ್ದೇವೆ. ಬರೆಯೋದಷ್ಟೇ ಅಲ್ಲ, ಅದು ಕಾರ್ಯರೂಪಕ್ಕೂ ಬರ್ತೈತಿ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ. ಯಾಕಂದರೆ ನಮ್ಮ ಜೀವನ ಲಾಸ್ಟ್ ಇದು ಮುಗಿದ ಹೋದ ಅಧ್ಯಾಯ ಆದಂಗೆ ಆಗೈತಿ. ನಾವು ಎಲ್ಲ ಏಜನ್ನು ಕಳ್ಕೊಂಡೇವಿ. ಅದಕ್ಕಾಗಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೇವೆ. ನಾವು ಒಬ್ಬ ಶಿಕ್ಷಕರನ್ನು ಉಪನ್ಯಾಸಕರನ್ನು ದುಡಿಸಿಕೊಂಡು ನೀವು ಆ ಏಜ್ ಮುಖ್ಯದ ಮೇಲೆ ಅವರನ್ನು ಕೈ ಬಿಡೋದು ಅದು ಕಾನೂನಾತ್ಮಕವಾಗಿಯೂ ಸರಿಯಲ್ಲ. ಆ ಕಾನೂನು ಸಚಿವರ ನಮ್ಮ ಪರವಾಗಿದ್ದರೂ ಸಹಿತ ಉನ್ನತ ಶಿಕ್ಷಣ ಒಂದು ಯಾಕೋ ಕಿವುಡಾಗೈತೆ ಏನೋ ನಮ್ಮ ವಿಷಯದಲ್ಲಿ. ದಯವಿಟ್ಟು ನಾವು ಮುದುಕರು ಬೀದಿಗೆ ಹೊಕ್ಕೇವೋ, ಈಗ ಇರುವಂತಹ ವಿದ್ಯಾರ್ಥಿಗಳು ಪ್ರೆಷರ್ ನೆಟ್ಟು ಸ್ಲೆಟ್ಟು ಆದವರು ಬೀದಿಗೆ ಹೊಕ್ಕಾರ ಅನ್ನೋದು ಸರ್ಕಾರನ ಉತ್ತರ ಕೊಡಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ಅತಿಥಿ ಉಪನ್ಯಾಸಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಬೆಳಗಾವಿ ಚಲೋ ಕೂಡ ನಡೆಸ್ತೇವೆ. ಇವಾಗ ರಾಜ್ಯ ಸರ್ಕಾರ ಏನು 2023ರ ಚುನಾವಣೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಸೇವಾ ಭದ್ರತೆ ನೀಡ್ತೇವೆ ಅಂತ ಹೇಳಿತ್ತು, ಆದರೆ ಈವರೆಗೂ ಕೂಡ ಮಾಡಿಲ್ಲ. ಇವಾಗ UGC ಪ್ರಕಾರ ನೆಟ್ಟು ಸೆಟ್ಟು ಮತ್ತು PhD ಆದವರಿಗೆ ಅರ್ಹತೆ ನೀಡ್ತಾ ಇದ್ದಾರೆ. ಹೀಗಾಗಿ 15ರಿಂದ 20 ವರ್ಷಗಳ ಕಾಲ ಸೇವೆ ಮಾಡಿದಂಥ ಅತಿಥಿ ಉಪನ್ಯಾಸಕರೇನಿದ್ದಾರೆ ಇವರು ಬೀದಿಗೆ ಬೀಳುವ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಹೀಗಾಗಿ ನಮಗೆ ದಯಾಮರಣ ಕರುಣೆ ಮಾಡಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 8 ದಿನಗಳಿಂದ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಜಿಲ್ಲಾಡಳಿತದ ಭವನದ ಹೊರಗಡೆ ಟೆಂಟ್ ಹಾಕ್ಕೊಂಡು ಕಳೆದ 8 ದಿನಗಳಿಂದನೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು 2023ರ ಚುನಾವಣೆಯಲ್ಲಿ ಇವಾಗ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರಿಗೆ ಭರವಸೆ ಕೊಟ್ಟಿತ್ತು, ಏನಂದರೆ ನಿಮ್ಮನ್ನು ಕಾಯಂ ಮಾಡ್ಕೊಳ್ತೇವೆ ಅಂತ. ಆದರೆ ಈವರೆಗೂ ಕೂಡ ಕಾಯಂ ಮಾಡ್ಕೊಳ್ತಾ ಇಲ್ಲ. ಇವಾಗ UGC ಪ್ರಕಾರ ನೀವು ಅನರ್ಹರಂತ ಹೇಳ್ತಾ ಇದ್ದಾರೆ. ಸೆಟ್ಟು ನೆಟ್ಟು ಮತ್ತು PhD ಪೂರ್ಣ ಆದಂಥವರಿಗೆ ಮಾತ್ರ UGCಯಲ್ಲಿ ಅರ್ಹತೆ ನೀಡ್ತಾ ಇದ್ದಾರೆ. ಇದು ಈ ಅತಿಥಿ ಉಪನ್ಯಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಕಳೆದ 15ರಿಂದ 20 ವರ್ಷಗಳ ಕಾಲ ಇವಾಗ ಸೇವೆ ಮಾಡಿದ್ದೇವೆ, ಆದರೆ ಇವಾಗ ನಮಗೆ ಸೇವಾ ಭದ್ರತೆ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ 2023
2023 ಚುನಾವಣೆಯಲ್ಲಿ ನಿಮಗೆ ಸೇವಾ ಭದ್ರತೆ ಕೊಡ್ತೇವೆ ಅಂತ ಹೇಳಿ ಉಪನ್ಯಾಸಕರಿಗೆ ಹೇಳಿತ್ತು. ಆದರೆ ಈವರೆಗೂ ಕೂಡ ಅವರಿಗೆ ಸೇವಾ ಭದ್ರತೆ ಸಿಕ್ಕಿಲ್ಲ. ಹೀಗಾಗಿ ಏನು ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಶಿಕ್ಷಕರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ಏನು ಬೇಡಿಕೆ ಇಟ್ಟಿದ್ರಿ ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೇವೆ ಅಂತೇಳಿ ಇವಾಗ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ದಯಾಮರಣಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನಮಗೆ ಏನು ಕಳೆದ 15ರಿಂದ 20 ವರ್ಷಗಳನ್ನು ಸೇವೆ ಮಾಡಿದ್ದೇವೆ, ಆದರೆ ಇವಾಗ ನಮಗೆ ವೇತನ ಇಲ್ಲದಂತೆ ಬದುಕು ಸಾಗಿಸಲು ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾವೆ. ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂತೇಳಿ ರಾಷ್ಟ್ರಪತಿಗಳಿಗೇನು ಕೂಡ ಇಲ್ಲಿಯ ಅತಿಥಿ ಉಪನ್ಯಾಸಕರು ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಾತು ಕೊಟ್ಟಿದೆ, ಇವಾಗ ಮಾತು ತಪ್ಪಿದೆ ಅಂತೇಳಿ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ದಯಮಾಡಿ ದಯಾಮರಣ ಕೊಡಿ ಅಂಥೇಳಿ ಮಂಜೂರು ಮಾಡ್ಕೋಬೇಕಂಥೇಳಿ ಶಿಕ್ಷಕಿಯರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅವರನ್ನು ಕೇಳೋಣ. ಮೇಡಮ್, ಈಗ 2023 ಚುನಾವಣೆಯಲ್ಲಿ ಯಾವ ರೀತಿ ಭರವಸೆ ಕೊಟ್ಟಿದ್ರು, ಈ ಭರವಸೆ ಏನಾಗಿದೆ ಈಗ? ಮೊನ್ನೆ ಸಿದ್ದರಾಮಯ್ಯ ಸರ್ ಅವರು ನಮಗೆ 2023ರಲ್ಲಿ ತಮ್ಮ ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ರಿ. ರಾಜ್ಯಾದ್ಯಂತ ಇರುವಂತಹ ಅತಿಥಿ ಉಪನ್ಯಾಸಕರನ್ನು ಕಾಯಮಾತಿ ಮಾಡ್ತೀವಿ ಅಂಥೇಳಿ ತಮ್ಮ ಪ್ರಣಾಳಿಕೆ ಒಳಗೆ ಹಾಕಿಕೊಂಡು ನಮ್ಮನ್ನು ಈಗ ಏನು ಯಾವುದೇ ರೀತಿಯಾದಂತಹ ಕಾನೂನಿಲ್ಲದೆ 6,000 ಜನ ಕುಟುಂಬದ ಶಿಕ್ಷಕರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ. ಇವತ್ತು ಅವರು ಏನಾದರೂ ನಾವು 8 ದಿನದಿಂದ ಸತತವಾಗಿ ಈ ಒಂದು ಸ್ಟ್ರೈಕನ್ನು ಮುಂದುವರಿಸಿದ್ದೇವೆ. ಅವರು ಬರುವಂತಹ ಗುರುವಾರ ದಿನ ಕ್ಯಾಬಿನೆಟ್ ಒಳಗೆ ನಮಗಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಮ್ಮ 6,000 ಶಿಕ್ಷಕರನ್ನು ಸೇವಾ ಭದ್ರತೆಯನ್ನು ಕೊಡದೇ ಇದ್ದರೆ ನಾವು ದಯಾಮರಣವನ್ನು ಹೊಂದ್ತೀವಿ. ಯಾಕಂದ್ರೆ ಆಲ್ರೆಡಿ ನಾವು ರಾಷ್ಟ್ರಪತಿಗೆ ದಯಾಮರಣ ಪತ್ರವನ್ನು ಬರೆದಿದ್ದೇವೆ. ಬರೆಯೋದಷ್ಟೇ ಅಲ್ಲ, ಅದು ಕಾರ್ಯರೂಪಕ್ಕೂ ಬರ್ತೈತಿ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ. ಯಾಕಂದ್ರೆ ನಮ್ಮ ಜೀವನ ಲಾಸ್ಟ್ ಇದು ಮುಗಿದು ಹೋದ ಅಧ್ಯಾಯ ಆದಂಗೆ ಆಗೈತಿ. ನಾವು ಎಲ್ಲ ಏಜನ್ನು ಕಳ್ಕೊಂಡೇವಿ. ಅದಕ್ಕಾಗಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೇವೆ. ನಾವು ಒಬ್ಬ ಶಿಕ್ಷಕರನ್ನು ಉಪನ್ಯಾಸಕರನ್ನು ದುಡಿಸಿಕೊಂಡು ನೀವು ಆ ಏಜ್ ಮುಕ್ಕಿದ ಮೇಲೆ ಅವರನ್ನು ಕೈ ಬಿಡೋದು ಅದು ಕಾನೂನಾತ್ಮಕವಾಗಿಯೂ ಸರಿಯಲ್ಲ. ಆ ಕಾನೂನು ಸಚಿವರ ನಮ್ಮ ಪರವಾಗಿದ್ದರೂ ಸಹಿತ ಉನ್ನತ ಶಿಕ್ಷಣ ಒಂದು ಯಾಕೋ ಕಿವುಡಾಗೈತೆ ಏನೋ ನಮ್ಮ ವಿಷಯದಲ್ಲಿ. ದಯವಿಟ್ಟು ನಾವು ಮುದುಕರು ಬೀದಿಗೆ ಹೊಕ್ಕೇವೋ, ಈಗ ಇರುವಂತಹ ವಿದ್ಯಾರ್ಥಿಗಳು ಪ್ರೆಷರ್ ನೆಟ್ಟು ಸ್ಲೆಟ್ಟು ಆದವರು ಬೀದಿಗೆ ಹೊಕ್ಕಾರ ಅನ್ನೋದು ಸರ್ಕಾರನ ಉತ್ತರ ಕೊಡಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ಅತಿಥಿ ಉಪನ್ಯಾಸಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಬೆಳಗಾವಿ ಚಲೋ ಕೂಡ ನಡೆಸ್ತೇವೆ. ಇವಾಗ ರಾಜ್ಯ ಸರ್ಕಾರ ಏನು 2023 ಚುನಾವಣೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಸೇವಾ ಭದ್ರತೆ ನೀಡ್ತೇವೆ ಅಂತ ಹೇಳಿತ್ತು, ಆದರೆ ಈವರೆಗೂ ಕೂಡ ಮಾಡಿಲ್ಲ. ಇವಾಗ UGC ಪ್ರಕಾರ ನೆಟ್ಟು ಸೆಟ್ಟು ಮತ್ತು PhD ಆದವರಿಗೆ ಅರ್ಹತೆ ನೀಡ್ತಾ ಇದ್ದಾರೆ. ಹೀಗಾಗಿ 15ರಿಂದ 20 ವರ್ಷಗಳ ಕಾಲ ಸೇವೆ ಮಾಡಿದಂಥ ಅತಿಥಿ ಉಪನ್ಯಾಸಕರೇನಿದ್ದಾರೆ ಇವರು ಬೀದಿಗೆ ಬೀಳುವ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಹೀಗಾಗಿ ನಮಗೆ ದಯಾಮರಣ ಕರುಣೆ ಮಾಡಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.